ಸರ್ ಇಲ್ಲಿ ಒಂದು ನಿಮಿಷ ಸರ್ ಒಂದು ನಿಮಿಷ ಇಲ್ಲಿ ಕೇಳಿ. ನಾನು ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸರ್ನ ಭೇಟಿ ಮಾಡಿದೆ, ಮನವಿ ಕೊಟ್ಟೆ. ಅವರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಹೋರಾಟ ಮಾಡ್ತಿರ್ಲಿಲ್ಲ. ಅದಾದಮೇಲೆ ಅರವಿಂದ್ ಬೆಲ್ಲ ಸರ್ ಭೇಟಿ ಮಾಡಿದೆ. ಇಲ್ಲಿ ಹುಬ್ಳಿ ಧಾರವಾಡ ಕಮಿಷನರು ಶಶಿಕುಮಾರ್ ಸರ್ ಸಂಘಟನೆಗೆ ಪರ್ಮಿಷನ್ಸ್ ಕೊಡಲ್ಲ ಅಂತ ಹೇಳಿದ್ರು ಇಲ್ಲಿ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ. ಆವಾಗ ನಮಗೆ ಆಪ್ಷನ್ ಇದ್ದಿದ್ದು ಒಂದು ಕಾಂಗ್ರೆಸ್ಸು, ಇಲ್ಲ JDS, ಇಲ್ಲ BJP, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಾದರೂ ಆಗಲಿ ಈ ಸಮಸ್ಯೆ ಬಗೆಹರಿಬೇಕು. ಮೂಲ ಉದ್ದೇಶ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ನಾವು ABVP ಬಂದಿಲ್ಲ ಸರ್, ಯಾವುದೇ ನಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಆ ಮುಖಾಂತರ ನಾವು ಅಕ್ಸಾ ಸಂಘಟನೆಯಿಂದ ಹೋರಾಟ ಮಾಡಿದ್ದು. ಈ ಒಂದು ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ, ಮತ್ತು ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಕೂಡ ನಮ್ಮ ಸಂಘಟನೆಯಿಂದ ಸಿಕ್ಕಿದಾಗ ಇರ್ರೆಸ್ಪೆಕ್ಟಿವ್ ಆಫ್ ಕನ್ನಡ ಹೋರಾಟನ ಕರೆದೀವಿ. ಇವನ್ ಕಾಂಗ್ರೆಸ್ ಲೀಡರ್ PSI ಸ್ಕ್ಯಾಮ್ ಆದಾಗ ಅವರು ಬಂದು ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ. ಈ ಒಂದು ಹೋರಾಟ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು. ಅರವಿಂದ್ ಬೆಲ್ಲ ಸರ್ ಬಂದಿದ್ದಾರೆ, BJP ಮುಖಂಡರು ಬಂದಿದ್ದಾರೆ, JDS ಮುಖಂಡರು ಬಂದಿದ್ದಾರೆ, ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಹಾಗಿದ್ರೆ ಗೋ ಬ್ಯಾಕ್ ಅಂತ ಯಾಕೆ ಘೋಷಣೆಗಳು ಬಂದು ಅಲ್ಲಿ ಸರ್? ನಿಮ್ಗೆ ಅವರೆಲ್ಲ ಸಹಾಯ ಮಾಡಿದ್ರಲ್ಲ ಸರ್, ಅದು ಹೇಳ್ತೀನಿ ಸರ್. ಈಗ ಸ್ಟೂಡೆಂಟ್ಸ್ಗೆ ಸರ್ ಬ್ಯಾನರ್ ನಾವು ಸ್ಟೂಡೆಂಟ್ಸ್ ಅರ್ದಿಲ್ಲ ಸರ್, ಅದು ಹೊರಗಡೆ ಅವ್ರು ಯಾರೋ ಒಂದಿಬ್ರು. ಸರ್ ಈಗ ಒಂದು ನಿಮಿಷ, ನಾನು ದಯವಿಟ್ಟು ಮಾಧ್ಯಮದವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಸರ್, ಇಲ್ಲಿ ಸರ್ ಪ್ಲೀಸ್ ಸರ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ಒಂದು ನಿಮಿಷ ಸರ್. ಇಲ್ಲಿ ದಯವಿಟ್ಟು ನಿಮಗೆ ಮಾಧ್ಯಮದವ್ರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಇಲ್ಲಿ ನಾವು ಟಾಪಿಕ್ ಡೈವರ್ಟ್ ಮಾಡೋದು ಬೇಡ ಸರ್. ಇಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸರ್ ಒಂದು ನಿಮಿಷ ಸರ್, ಆ ಟೈಮಲ್ಲಿ ನಾನು ಇರ್ಲಿಲ್ಲ, ದಯವಿಟ್ಟು ಉತ್ತರ ಕೂಡ ಕೊಡ್ರಿ ಅವ್ರಿಗೆ. ಉತ್ತರ ಹೆಂಗೆ ಒಬ್ರು ಯಾರ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೂಡ ಕೊಡ್ರಿ ಸರ್. ಈಗ ನಾನು ಹೇಳ್ತೀನಿ ಸರ್, ಒಂದು ನಿಮಿಷ ಸರ್. ನಾನು ಹೇಳ್ತೀನಲ್ಲ ಈಗ ಅವ್ರಿಗೆ. ಸರ್ ಈಗ ನೀವು ಕೇಳಿದ್ರಿ BJP ಅವ್ರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರಿ, ನೀವು ಕೇಳಿದ್ರಲ್ಲ ಸರ್. ಆ ಮೂಮೆಂಟಲ್ಲಿ ನಾನು ಇರಲಿಲ್ಲ, ನಾವು ಪಾದಯಾತ್ರೆಯಲ್ಲಿ ನಡ್ಕೊಂಬರ್ತಾ ಇದ್ವಿ. ಎಲ್ಲಿ ನಾವು ಒಂದು ನಿಮಿಷ ಸರ್ ಹೇಳ್ತೀನಿ. ಮಿಚಿಗನ್ ಕಾಂಪೌಂಡ್ ನೋಡಿ ಸರ್, ಜುಬ್ಲಿ ಸರ್ಕಲ್ ಹೋಗೋದಕ್ಕೆ ಅದೆಲ್ಲ ಮ್ಯಾಟರ್ ಆಗಲ್ಲ ಸರ್. ಅದ್ರ ಸಂಬಂಧ ಹೇಳಿದ್ದು ಗೋ ಬ್ಯಾಕ್ ಅಂತ. ಜುಬ್ಲಿ ಸರ್ಕಲ್ ಹೋಗೋಣ ಅಲ್ಲಿ ಜುಬ್ಲಿ ಸರ್ಕಲ್ ಹೋಗೋಣ ಅಂತ ಹೇಳಿ ಸರ್. ಈಗ ಹೇಳ್ತಾ ಇರೋದು ಬಹಳ ಸಿಂಪಲ್ ಇದೆ. ನಿಮ್ಮ ನೇತೃತ್ವದೊಳಗೆ ಹೋರಾಟ ನಡೀತಿರ್ಬೇಕಾದ್ರೆ ನಿಮ್ಗೆ ಆ ವ್ಯಕ್ತಿ ನಿಮ್ಗೆ ಅಷ್ಟು ಬೆಂಬಲಿಸಿದಾರಂದ್ರೆ ಅವ್ರಿಗೆ ಅಲ್ಲಿ ಪಬ್ಲಿಕ್ ಅಲ್ಲಿ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಸರ್? ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ. ಅಪೋಸಿಷನ್ ಲೀಡರ್ಗೆ ಗೋ ಬ್ಯಾಕ್ ಅಂತ ಹೇಳಿದ್ರೆ ಮತ್ತೆ ಪ್ರಜಾಪ್ರಭುತ್ವ ನೀವೇನು ಗೌರವ ಕೊಟ್ಟಂಗೆ ಸರ್? ನಾನು ಹೇಳ್ತಾ ಇದ್ದೀನಿ, ಜೂಬ್ಲಿ ಸರ್ಕಲ್ಗೆ ಸ್ಟೂಡೆಂಟ್ಸ್ ಹೋಗೋಣ ಅಂತ ಕೇಳಿದ್ರು, ಓಕೆನಾ? ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ನಾವು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕೆಲವೊಂದು